ಅಂದರೆ ಕೆ ಎಸ್ ಆರ್ ಟಿ ಸಿಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಏನಾದರೂ ನೀವು ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದೀರಾ ಅಂದರೆ ಅಂಥ ಪುರುಷರಿಗೊಂದು ಗುಡ್ ನ್ಯೂಸ್ನ ಸಿ ಎಂ ಸಿದ್ದರಾಮಯ್ಯನವರು ಒಂದು ಮಹತ್ವದ ಆದೇಶವನ್ನು ನೀಡಿದ್ದಾರೆ. ಅದೇನಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಅದು ಏನಂತಂದರೆ ರಾಜ್ಯದಲ್ಲಿ ನಮ್ಮ ಒಂದು ದಿಢೀರ್ನೆ ಪೆಟ್ರೋಲ್ ಮತ್ತು ಡೀಸೆಲ್ ಒಂದು ರೈಸ್ ಮಾಡಿದ್ದಾರೆ, ಬೆಲೆ ಏರಿಕೆನ ಮಾಡಿದ್ದಾರೆ. ಇದರಿಂದ ವಾಹನ ಸವಾರರಿಗೆ ಒಂದು ಬಿಗ್ ಶಾಕ್ ಕೂಡ ಆಗಿದೆ. ಜನ ತತ್ತರಿಸಿ ಹೋಗಿದ್ದಾರೆ ವೀಕ್ಷಕರೇ. ಇನ್ನು ಪೆಟ್ರೋಲ್ ಬೆಲೆಯನ್ನು 3 ರೂಪಾಯಿಗೆ, ಡೀಸೆಲ್ ಬೆಲೆನ 3.5 ರೂಪಾಯಿಗೆ ಏರಿಕೆನ ಮಾಡಿದ್ದಾರೆ. ಇದರಿಂದ ಸರ್ಕಾರದ ಒಂದು ಈ ಕ್ರಮಕ್ಕೆ ಸಾರ್ವಜನಿಕರು ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಹೆಚ್ಚಿಸಿದ ನಂತರ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ಟಿಕೆಟ್ ದರವನ್ನು ಹೆಚ್ಚರಿಸಲು ನಿರ್ಧಾರ ಕೂಡ ಮಾಡಿದೆ. ಇಂಧನ ಬೆಲೆಗಳ ಒಂದು ಹೆಚ್ಚಳದಿಂದ ಬಸ್ಗಳ ಕಾರ್ಯಾಚರಣೆ ವೆಚ್ಚವೂ ಕೂಡ ಇದರಿಂದ ಪರಿಣಾಮ ಕೂಡ ಬೀಳ್ತಾ ಇದೆ. ಅದರಿಂದ ನಮ್ಮ ಕೆ ಎಸ್ ಆರ್ ಟಿ ಸಿಯ ಬಸ್ ಟಿಕೆಟ್ ದರವನ್ನು ಹೆಚ್ಚಿಸುವ ಒಂದು ಕ್ರಮವನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಏರಿಕೆನ ಮಾಡಬೇಕು ಅಂತ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ ವೀಕ್ಷಕರೇ. ಇನ್ನು ಹೆಚ್ಚಿನದಾಗಿ ನೋಡೋದಾದರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಡೀಸೆಲ್ ಬೆಲೆಯನ್ನು ಹೆಚ್ಚಿಸಿದರೆ ಬಸ್ಗಳಿಗೆ ಹೆಚ್ಚಿನ ಡೀಸೆಲ್ ಅಗತ್ಯ ಇದೆ. ಬಸ್ಗಳು ಓಡಾಡೋದು ಡೀಸೆಲಿಂದಲೇ. ಅದರಿಂದ ಡೀಸೆಲ್ ರೈಸ್ ಆಗ್ತಿದೆ ಅಂತಂದರೆ ಕೆ ಎಸ್ ಆರ್ ಟಿ ಸಿ ಬಸ್ ಟಿಕೆಟ್ ದರವನ್ನು ಕೂಡ ಹೆಚ್ಚು ಮಾಡುತ್ತೆ. ಒಂದು ಕರ್ನಾಟಕ ನಮ್ಮ ಸಾರಿಗೆ ಸಂಸ್ಥೆ ಶೀಘ್ರದಲ್ಲೇ ಈ ನಿರ್ಧಾರವನ್ನು ಕೈಗೊಳ್ತಾ ಇದೆ. ಸದ್ಯದಲ್ಲೇ ರಾಜ್ಯದ ನಮ್ಮ ಸಂಸ್ಥೆಯ ಬಸ್ ಪ್ರಯಾಣದ ಒಂದು ಬಿಲ್ ಎಷ್ಟಾಗ್ಬೋದು ಅಂದರೆ ಸರಿಸುಮಾರು 10% 15% ಹೆಚ್ಚಾಗುತ್ತೆ ಅನ್ನೋ ವರದಿನ ಹೇಳ್ತಾ ಇದೆ. ಅಂದರೆ ನೀವು 100 ರೂಪಾಯಿ ಬಿಲ್ ಇಲ್ಲಿಂದ ಒಂದು ವೇ ಬೆಂಗಳೂರು ಟು ತುಮಕೂರು ಎಲ್ಲಾದರೂ ಆಗಲಿ 100 ರೂಪೀಸ್ ಇದೆ ಅಂತಂದರೆ ಅದೆಷ್ಟಾಗುತ್ತೆ ಅಂದರೆ ಇವಾಗ 115 120 ಲೆವೆಲ್ಗೆ ಹೋಗುತ್ತೆ. ಅಷ್ಟು ನೀವು ಬಿಲ್ನ ಕೊಡಬೇಕಾಗುತ್ತೆ, ಬಸ್ ಟಿಕೆಟ್ನ ಕೊಡಬೇಕಾಗುತ್ತೆ. ಯಾಕಂದರೆ ಡೀಸೆಲ್ಲು, ಸಿಬ್ಬಂದಿ ವೇತನ, ಬಿಡಿಭಾಗಗಳ ಒಂದು ಬೆಲೆ ಏರಿಕೆ ಕೂಡ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಬಸ್ ಟಿಕೆಟ್ ದರವನ್ನು ಅವರು ಹೆಚ್ಚುವರಿ ಮಾಡಲೇಬೇಕಾಗುತ್ತೆ. ಈ ಸರ್ಕಾರಕ್ಕೆ ಬೇರೆ ಏನು ಕೂಡ ಆಪ್ಷನ್ನೇ ಇರೋದಿಲ್ಲ. ಇದೀಗ ಬಸ್ ಒಂದು ಸಾರಿಗೆ ಪ್ರಯಾಣದ ಒಂದು ದರ ಏರಿಕೆ ಬಗ್ಗೆ ಚರ್ಚೆ ನಡೀತಾ ಇದೆ. ಕರ್ನಾಟಕ ಸರ್ಕಾರದಿಂದ ಇನ್ನೂ ಕೂಡ ಒಂದು ಆದೇಶ ಬಂದಿಲ್ಲ. ಇನ್ನು 30 ND ಬರುತ್ತೆ ಅಂತ ಹೇಳಿದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ತಾರೆ. ಅವತ್ತು ಬಸ್ ಏರಿಕೆ ದರ ಹೆಚ್ಚು ಮಾಡಬೇಕು, ಒಂದು 15% ಮಾಡಬೇಕಾ, 20% ಮಾಡಬೇಕಾ, ರೈಸ್ ಮಾಡಬೇಕು ಅನ್ನೋದು ಕನ್ಫರ್ಮ್. ಆದರೆ ಎಷ್ಟು ಮಾಡಬೇಕು ಅಂತೇಳಿ ಇನ್ನೂ ಕೂಡ ಕನ್ಫರ್ಮ್ ಮಾಡಿಲ್ಲ ವೀಕ್ಷಕರೇ. ಈ ಮೂಲಕ ಕೆ ಎಸ್ ಆರ್ ಟಿ ಸಿ ಪ್ರಯಾಣಿಕರಿಗೆ ಈ ಸುದ್ದಿಯನ್ನು ನೀಡ್ತಾ ಇದೆ. ಇದು ಕಹಿ ಸುದ್ದಿ ಅಂತಲೇ ಹೇಳ್ಬೋದು. ಅಧಿಕೃತವಾಗಿ ಇನ್ನೂ ಕೂಡ ಹೊರಬಿದ್ದಿಲ್ಲ ಎಷ್ಟು ಆಗುತ್ತೆ ಅಂತ ಹೇಳಿ. ಮಹಿಳೆಯರಿಗೂ ಕೂಡ ತೊಂದರೆ ಆಗ್ಬೋದು. ಇದರಿಂದ ಮಹಿಳೆಯರಿಗೂ ಕೂಡ ಸ್ವಲ್ಪ ತೊಂದರೆ ಅನ್ನೋದು ಫೇಸ್ ಮಾಡ್ತಾರೆ ಅವರು ಕೂಡ. ಕೆ ಎಸ್ ಆರ್ ಟಿ ಸಿ ನಿರ್ಧಾರ ಜನರಿಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ ವೀಕ್ಷಕರೇ. ಇನ್ನು ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಥ್ಯಾಂಕ್ ಯು, ಧನ್ಯವಾದಗಳು.